ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಅಪರಾಧ ಹಿನ್ನೆಲೆಯುಳ್ಳಂಥ ಆರೋಪಿತ ಶಾಸಕರು ಅಥವಾ MP ಗಳು ಇರಬೇಕಾ ಅನ್ನೋ ದೊಡ್ಡ ಚರ್ಚೆ. ಯಾಕಂದ್ರೆ ತಪ್ಪು ಮಾಡಿದಂಥ ಆರೋಪಿಸಿದಂಥ ವ್ಯಕ್ತಿ ನೌಕರಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ಆಗ್ತಾ ಇದ್ದಲ್ಲ ಆ ಗ್ರೌಂಡ್ ಮೇಲೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಳಂಕಿತ ಆರೋಪಿತ ವ್ಯಕ್ತಿಗಳು ಇವತ್ತು MLAಗಳಾಗ್ತಾ ಇದ್ದಾರೆ, MP ಗಳಾಗ್ತಾ ಇದ್ದಾರೆ. ಇದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ದುಡ್ಡಿನ ಬಲ ಇದ್ದರೆ ಸಾಕು, ನಿಶ್ಚಿತವಾಗಿ MLA MP ಆಗಿ ಆಗ್ತಾ ಇದ್ದಾರೆ. ಅಂಥವ್ರ ಸಂಖ್ಯೆ ಸಾಕಷ್ಟು ಅದ. ಒಂದು ಅಂದಾಜಿನ ಪ್ರಕಾರ MP ಅಂದರೆ ಲೋಕಸಭಾ ಸದಸ್ಯರಲ್ಲೇ 543ರಲ್ಲಿ 251 ಜನರ ಮೇಲೆ ಆರೋಪಗಳಿದ್ದಾವೆ, ಕಳಂಕಿತರಿದ್ದಾರೆ. ಅದೇ ರೀತಿಯಾಗಿ 4,000 ಸಮಥಿಂಗ್ MLAಗಳಿದ್ದಾರೆ ರಾಷ್ಟ್ರ ಮಟ್ಟದಲ್ಲ. ಅದು ಹೆಚ್ಚು ನಿಯರ್ 50% ಕಳಂಕಿತರಿದ್ದಾರೆ, ಆರೋಪಿತರಿದ್ದಾರೆ. ಕೊಲೆಗಡಕರು, ಮತ್ತೇನೋ, ಭೂಗಳ್ಳರು, ಭೂಮಂಬೆಗಳು, ಸೆರೆಗಳ್ಳರು, ಸೆರೆ ಮಾರಾಟಗಾರರು, ಅನೇಕ ಆರೋಪಿತರು, ವ್ಯಭಿಚಾರ ಮಾಡಿ ಕೊಲೆ ಮಾಡಿದಂಥವ್ರು ಆರೋಪಿತಂಥ ಅನೇಕ MLAಗಳು MP ಇಲ್ಲಿದ್ದಾರೆ. ಇವ್ರು ನಮ್ಮನ್ನು ಆಳ್ಬೇಕಾ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ನಾವಲ್ಲ, ಸುಪ್ರೀಂ ಕೋರ್ಟಿಗೆ ಒಬ್ಬರು ಹೋಗಿದ್ದಾರೆ 2014ರಲ್ಲಿ. 2014 ಇದು ಕೇಸ್ ನಡೀತಾನೆ ಇದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ ಸಂಜೀವ್ ಖನ್ನಾ ಅವರು, ಇಂಥವ್ರು ಇರಬೇಕಾ, ಇಂಥವ್ರು ಎಷ್ಟು ಜನ ಇದ್ದಾರೆ ಕೋರ್ಟಲ್ಲಿ ಕೇಸ್ ನಡೆಯುವಂಥವ್ರಲ್ಲಿ, ಆರೋಪಿತರಲ್ಲಿ, ಶಿಕ್ಷೆ ಉಳ್ಳವರಾಗಲಿ, ಮತ್ತೇನೂ ಆಗಲಿ, ಇದರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನರಿಗೆ ಮಾಫಿ ಮಾಡಿದ್ದಾರೆ ನಮ್ಮ ಸರ್ಕಾರಗಳು. ಸ್ವತಃ ಮೋದಿಯವರು ಕ್ಲೀನ್ ಚಿಟ್ ಹೇಳ್ಕೊಳ್ತಾರೆ. ನೈತಿಕವಾಗಿ ಭಾಳಷ್ಟು ಮಾತಾಡ್ತಾರೆ, ದೊಡ್ಡ ಮಾತು ಮಾತಾಡ್ತಾರೆ. ಇಂಥವ್ರಿಗೆ ಅವಕಾಶ ಕೊಡಬೇಕಾ ಅನ್ನೋ ಪ್ರಶ್ನೆ ಇವತ್ತು ಎದ್ಬಿಟ್ಟರೆ ಸುಪ್ರೀಂ ಕೋರ್ಟ್ನಲ್ಲೇ. ಉಳಿದವ್ರ ಬಗ್ಗೆ ಬೇಡ, ನಮ್ಮ ಮೋದಿಯವ್ರ ಸಲುವಾಗಿ ಕೇಳ್ತಾ ಇರೋದು. ಪ್ರಾಮಾಣಿಕರಿರಬೇಕು, ಭ್ರಷ್ಟರಿರಬಾರ್ದು, ಲಫಂಗರಿರಬಾರ್ದು, ಅತ್ಯಾಚಾರಿಗಳಿರಬಾರ್ದು. ಈಗಾಗಲೇ ADR ಸಾಕಷ್ಟು ಏನಪ್ಪ ಈ ದಿಶೆಯಲ್ಲೇ ಅವ್ರ ಹೆಸರುಗಳೆಲ್ಲ ಯಾರ್ಯಾರು ಇದ್ದಾರ, ಎಂತ ಅವ್ರು ಸ್ವತಃ ತಮ್ಮ ಅಫಿಡವಿಟ್ನಲ್ಲಿ ಸಲ್ಲಿಸಿದಂಥ ಮಾತುಗಳು ಕೌಂಟ್ ಮಾಡಿ ಹೇಳಿದ್ದಾರೆ. 251 ಎಷ್ಟು ಜನ ಆದ್ರಿ? 50% ಮೇಲೆ ಆದರು ಅಂದಾಗ, 50% ಎಡಬಲ ಆದಾಗ, MLAಗಳು ಎಡಬಲ ಆದಾಗ, ಇಂಥವರಿಂದ ನಮ್ಮ ಈ ದೇಶದ ಪರಿಸ್ಥಿತಿ ಏನಪ್ಪ ಅಂತ ಇವ್ರು ನಮ್ಮ ಆಡೋರು. ಇದ್ರ ಮೇಲೆ ಈ ಆರೋಪಗಳಿಂದ ತಪ್ಪಿಸ್ಕೊಂಡವ್ರು ಭಾಳಷ್ಟಿದ್ದಾರೆ. ಇವತ್ತು ಹೆಚ್ಚು ಎಲ್ಲ MP MLAಗಳು ಗೆಲ್ಲವ್ರು ಏನದಾರ, ನನ್ನ ಅಂದಾಜಿನಲ್ಲೇ ಇವರು ಸಿಕ್ಕಿಲ್ಲ. ಇನ್ನು ಕೆಲವೊಂದು ಜನ ಇನ್ನೂ 40-50% ಇದ್ದಾರೆ. ಹೆಚ್ಚು 100ಕ್ಕೆ 100 ಅಂದ್ರೂ ಅಡ್ಡಿ ಇಲ್ಲ, ಎಲ್ಲೋ ಒಬ್ಬರಿಬ್ಬರು ಇರ್ಬೋದು. ಅದು ಶ್ರೀಮಂತರ ಮಾತ್ರ ಆಯ್ಕೆ ಆಗುವಂಥ ಈ ಸಿಚುವೇಶನ್ದಲ್ಲೇ ಇಂಥವ್ರು ಕಾನೂನು ಮಾಡಬೇಕಾ, ಈ ದೇಶದ ಸಂವಿಧಾನದ ಮುಖಾಂತರ ಆಳ್ಬೇಕಾ, ಇವರೆಲ್ಲ ಜೈಲಲ್ಲಿ ಇರ್ಬೇಕಂತವ್ರು, ಹೋಗ್ಬೇಕಂತವ್ರು ಯಾಕೆ ಬೇಕು ಅಂತೇಳಿ ನಮ್ಮ ಸಂಜೀವ್ ಖನ್ನಾ ಅವರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೇಳ್ತಾ ಇದ್ದಾರೆ. ಇವತ್ತೆಲ್ಲ ಲಿಸ್ಟ್ ಕೊಡ್ರಿ ನಮಗೆ ಅಂತ ಕೇಳ್ತಿದ್ದಾರೆ. 2 ವಾರ ಕೊಟ್ಟಿದ್ದಾರೆ ಅವಕಾಶ, ಕೊಡ್ಬೇಕು ನಮಗಂತೇಳಿ. ಅದಕ್ಕೆ ಸ್ವತಃ ಸುಪ್ರೀಂ ಕೋರ್ಟ್ ವಾದ ಮಾಡಿದಂಥ ಕೇಂದ್ರ ಸರ್ಕಾರದ ನಮ್ಮ ಅಟರ್ನಿ ಜನರಲ್ ಇದ್ದಂಥವ್ರು ಹೇಳ್ತಾರೆ, ಇದು ನಿಮ್ಮ ಕ್ಷೇತ್ರ ಅಲ್ಲ ಅಂತ. ಮತ್ತು ಯಾವ ಕ್ಷೇತ್ರ? ಅಪರಾಧಿಗಳನ್ನು ಗುರುತಿಸೋದು ಸುಪ್ರೀಂ ಕೋರ್ಟ್ ಕೆಲಸ ಅಲ್ವಾ? ಗುರುತಿಸಿ ಅವ್ರು ಶಿಕ್ಷೆ ಕೊಡೋದು ಅವ್ರ ಕೆಲಸ ಅಲ್ವಾ? ಯಾರ್ದು ಕೆಲಸ? ಇದು ನಮ್ಮ ಕ್ಷೇತ್ರ, ನಾವು ಬೇಕಾದ್ರೆ ಕೊಡ್ಬೋದು. ಅಂದರೆ ಇದರಲ್ಲಿ ಕಳ್ಳರಿಗೆ, ಸುಳ್ಳರಿಗೆ ಕೊಡ್ಬೋದಾ ಅನ್ನುವಂಥ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇವತ್ತು. ಯಾಕ್ರಿ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ಅನ್ಯಾಯ ಯಾಕೆ, ಇನ್ನೊಂದು ನ್ಯಾಯ ಯಾಕೆ? ಇಂಥ ಆರೋಪಿತ ವ್ಯಕ್ತಿಗಳು ನಮ್ಮನ್ನು ಆಳ್ಬೇಕು. ಇವರಿಂದ ಕಾನೂನು ತಯಾರಾದಾಗ ಎಷ್ಟು ಮಟ್ಟಿಗೆ ಜನರು ಉಪಯೋಗ ಆಗ್ತಾವಂತ ಇವತ್ತು ದೊಡ್ಡ ಪ್ರಶ್ನೆ ಒಂದು ರಾಷ್ಟ್ರದ ಮುಂದೆ ಬಂದು ನಿಂತುಬಿಟ್ಟದೆ ಇವತ್ತು. ಹೀಗಾಗಿ ನೈತಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇಡೀ ವಿಶ್ವದ ಮುಂದೆ ನಾವು ತಲೆ ತಗ್ಗಿಸುವಂಥ ಕೆಲಸ ಆಗಿಬಿಟ್ಟದ ಅಂತೇಳಿ ಪ್ರತಿಯೊಬ್ಬರಿಗೂ ಅನುಸರಿಸಿ ಮಾಡಿಬಿಟ್ಟದ. ನಿನ್ನೆ ನಡೆದಂಥ ವಾಗ್ವಾದದಲ್ಲಿ ಸ್ವತಃ ಸುಪ್ರೀಂ ಕೋರ್ಟ್ ಕೇಳಿದಾಗ ನಮ್ಮ ಕೇಂದ್ರದ ಪ್ರತಿನಿಧಿ ಹೇಳ್ತಾರೆ, ಇಲ್ಲ ಇದು ನಿಮ್ಮ ಕ್ಷೇತ್ರ ಅಲ್ಲ ನ್ಯಾಯಾಂಗ, ಮತ್ತು ನ್ಯಾಯಾಂಗ ಕ್ಷೇತ್ರ ಯಾವುದು ಅನ್ನೋದು ಅವರು ಬಿಡಿಸ್ಕೊಳ್ಬೇಕಾ. ಜನಪ್ರತಿನಿಧಿ ಆ್ಯಕ್ಟ್ ಪ್ರಕಾರ 1951 ಪ್ರಕಾರ ಇಂಥ ಆರೋಪಿತರಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟ. ಇವರು ಅದನ್ನು ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ಅದು ಕಾನೂನಲ್ಲಿರುವ ದೋಷಗಳನ್ನು ಹಿಡ್ಕೊಂಡು ಇವ್ರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಕಾನೂನು ದೋಷ ಅದಲ್ಲ, ಈ ದೋಷದಲ್ಲಿ ಒಳಗೆ ಸೇರಬಾರದು ಅನ್ನೋಂಥ ಪ್ರಥಮ ಪ್ರಶ್ನೆ ಅದ. ಕಳ್ಳ, ಸುಳ್ಳ, ಮಾಫಿಯಾ ಏನೆಲ್ಲ ಇದ್ದಂಥ ವ್ಯಕ್ತಿ ಇವತ್ತು ಆಳ್ತಾ ಇದ್ದಾರೆ. ಹೀಗಾಗಿ ನಮಗೆ ನಮ್ಮ ದೇಶದಲ್ಲಿ ಇವತ್ತು ಬಡತನ ಹೆಚ್ಚೋದಕ್ಕೆ
ಇವತ್ತು ಕಾರ್ಪೊರೇಟ್ ಜನ ಹೆಚ್ಚಾಗೋದಕ್ಕೆ, ಇವತ್ತು ಬಂಡವಾಳಶಾಹಿಗಳು ಹೆಚ್ಚಾಗೋದಕ್ಕೆ, ದುಡ್ಡಿದ್ದವ್ರು ಮಾತ್ರ ಆಯ್ಕೆ ಆಗೋದಕ್ಕೆ ಇವೆಲ್ಲ ಕಾರಣಕರ್ತರು ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾ ಇದೆ. ಇದಕ್ಕೆ ಪರಿಹಾರ ಯಾವಾಗ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳಿದ್ರೆ ಇದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ ಇವರು ಮೋದಿ ಸರ್ಕಾರದ ರಿಪ್ರೆಸೆಂಟೇಟಿವ್. ಮೋದಿಯವರು ಈ ದಿಶೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯದ? ಮೋದಿಯವರು ಸುಧಾರಿದ್ರೆ ಇಲ್ಲ ಇಂಥವ್ರು ಸಹನ್ ಮಾಡೋದಿಲ್ಲ, ಜೀರೋ ಟಾಲರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟರನ್ನ ದುಷ್ಟ ದೂರ ಇರ್ತೀನಿ ಭ್ರಷ್ಟರಲ್ಲ ಅಂತೇಳಿ. ಆದರೆ ಇಂಥವರೆಲ್ಲ ಇದ್ದಾರಲ್ಲ ಒಳಗೆ 251 MP ಗಳ ಮೇಲೆ ಆರೋಪಗಳಿದ್ದಾವ. ಇನ್ನೂ ಅನೇಕ ಜನ ಇದನ್ನು ತಪ್ಪಿಸ್ಕೊಂಡಿದ್ದಾರ. ಇವ್ರು ಹೆಂಗೆ ತಪ್ಪಿಸ್ಕೊಂಡ್ರು, ಯಾಕೆ ತಪ್ಪಿಸ್ಕೊಂಡ್ರು, ಎಲ್ಲಿ ತಪ್ಪಿಸ್ಕೊಂಡ್ರು? ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಎಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ ಜನ, ಬುದ್ಧಿವಂತ ಜನ, ನಮ್ಮ ಆಳೋ ಜನ. ಅದಕ್ಕೆ ಬೇಕಾದಂಗೆ ನಮ್ಮ ಬುದ್ಧಿವಂತ ಜನರು ವ್ಯಾಖ್ಯಾನ ಕೊಡ್ತಾರೆ. ಅನೇಕ ಇವತ್ತು ನಾವು ಯಾರಿಗೂ ಅಂತ ಒಬ್ಬರಿಗೆ ಅಂತಲ್ಲ, ಎಲ್ಲ ಈ ಜನರ ಪರವಾಗಿ ವಾದ ಮಾಡುತ್ತಿರುವಂಥ ಜನ ಇವತ್ತು ವಕೀಲರಾಗಿರ್ಬೋದು, ಮತ್ತವರಾಗಿರ್ಬೋದು, ಇವರು ಸಹ ಜನರ ಸಹಾಯದಿಂದ ಇವತ್ತು ಸಂವಿಧಾನವನ್ನು ಮುರಿತಾ ಇದ್ದಾರೆ. ಇಂಥವ್ರು ಅವಕಾಶ ಕೊಡ್ತಾ ಇದ್ದಾರೆ. ಮೊದಲಿಗೆ ಅವಕಾಶ ಬಂದಾಗಬೇಕು ಇವರಿಗೆ. ಆರೋಪಿತರಿಗೆ ಕಾನೂನು ರಚನೆ ಮಾಡೋದು ಕೊಡಕೂಡುದು ಅಂತೇಳಿ ಕಾನೂನು ಮಾಡಬೇಕಾಗಿದೆ, ಕಾನೂನು ಬರಬೇಕಾಗಿದೆ. ಅದನ್ನು ಮಾರ್ರಿ ಅನ್ನುವಂಥ ಸುಪ್ರೀಂ ಕೋರ್ಟ್ ಆರೋಪಿತರು ಯಾವ ರೀತಿಯಾಗಿ ಎಂಥ ಕಾನೂನು ಕೊಡ್ತಾರೆ ಈ ದೇಶಕ್ಕೆ ಅಂತೇಳಿ ಅದನ್ನ ಈಗ ನೋಡ್ತಾ ಇದ್ದೀವಿ. ಈ ದೊಡ್ಡ ಕಾಂಗ್ರೆಸ್ನಲ್ಲಿ ಇರ್ತಿದ್ದು, ಇವತ್ತು ಇಲ್ಲಿ ಬಂದದ್ದು, ಈ ಎಲ್ಲ ಪಾರ್ಟಿಗಳಲ್ಲಿದ್ದಾರೆ ಇಂಥ ಜನ ಆರೋಪಿತ. ಕೇವಲ ಕಾಂಗ್ರೆಸ್ BJPಗೆ ಆರೋಪ ಮಾಡುತ್ತದಿಲ್ಲ, ಎಲ್ಲರಿಗೂ. ಇದನ್ನು ತಡೆಯುವುದು ಯಾವಾಗ? ಯಾಕೆಂದ್ರೆ ಇಡೀ ಇವತ್ತು ವ್ಯವಸ್ಥೆ ಭ್ರಷ್ಟ ಆಗ್ಯದ. ಇಡೀ ವ್ಯವಸ್ಥೆಯಲ್ಲಿ ಇಂಥ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಭೂಮಾಫಿಯಾ ಜನ ಇರ್ಬೋದು, ಮತ್ತೆಲ್ಲ ಏನು ಶಬ್ದಗಳಿಲ್ಲ ಅಂಥ ಒಂದು ಆರೋಪಿತರಾದ ಜನರು ಎಲ್ಲರೂ ಹೆಚ್ಚು 251 MP ಗಳು, ಹೆಚ್ಚು 40 to 50% MLAಗಳ ಮೇಲೆಲ್ಲ ಕೇಸ್ಗಳಿದ್ದಾವೆ. ಅವ್ರ ಲಿಸ್ಟ್ ಕೊಡ್ರಿ ನಮಗೆ 2 ವಾರದಾಗ ಅಂತೇಳಿ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಅವರಿಗೆ ವಾರಂಟ್ ಕೊಟ್ಟಿದ್ದಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ನಾವು ಸಲ್ಲಿಸ್ಬೇಕು, ಅಲ್ಲಿನ ಸಲ್ಲಿಸಿದ್ರೆ ನಮ್ಮದೇ ಆದ ನಾವು ಕಾನೂನಿನ ಅಥವಾ ನಿರ್ಧಾರವನ್ನು ನಾವು ಪ್ರಕಟಿಸಬೇಕಾಗ್ತದೆ ಅಂತೇಳಿ. ಇದು ತಪ್ಪಿಸ್ಕೊಳ್ಳೋದಕ್ಕೆ ಕಾನೂನು ತರಬೋದೋ ಈ ದೇಶದಲ್ಲಿ. ಯಾಕಂದರೆ ಮೋದಿಯವರು ಈಗಾಗಲೇ ನಿಮ್ಗೆ ಗೊತ್ತದ, ಚುನಾವಣಾಧಿಕಾರಿಗಳನ್ನ ಆಯ್ಕೆ ಮಾಡೋ ಮುಂದೆ ಕೇವಲ ಪ್ರಧಾನಿ ಮತ್ತು ಅವರ ಪಕ್ಷದ ಒಬ್ಬ ವ್ಯಕ್ತಿ, ಅಂದರೆ ಕೇಂದ್ರದ ಆಡಳಿತ ವ್ಯಕ್ತಿ ಮತ್ತು ವಿರೋಧ ಪಕ್ಷ ನಾಯಕ ಅಂತೇಳಿ ಅದರ ಒಂದು ಪ್ರಾಮುಖ್ಯತೆಯನ್ನು ಹೋಗಿಬಿಟ್ಟಿದ್ದಾರೆ. ಇವತ್ತು ಚುನಾವಣಾ ಆಯೋಗ ಅಂದರೆ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಬಿಟ್ಟು ಅನ್ನೋದು ಪ್ರೂವ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅದೇ ರೀತಿ ದಿಲ್ಲಿಯ ಸರ್ಕಾರ ಕೈಸವಲಿದ್ದಾಗ ಅಲ್ಲಿ ಹಕ್ಕನ್ನು ಅಲ್ಲಿ ಆಯ್ಕೆ ಮಾಡಿದ ಸರ್ಕಾರ ಜನರ ಸೇವೆ ಮಾಡಿಕೊಡೋದು ಅದೇದ್ರು LG ಕೆಲಸ ಅಂತ ಅಲ್ಲಿ ಇಡೀ ಅಧಿಕಾರ ಅವ್ರ ಕೈ ಕೊಟ್ಟಿದ್ದಾರೆ. ಇಂಥ ಅನೇಕ ತಪ್ಪುಗಳು ಮಾಡ್ತಾ ಹೋಗಿದ್ದಾರೆ. ನಮ್ಮ ಮೋದಿಯವರು ಸರ್ಕಾರ ತಮ್ಮ ಬೇಕಾದಂಥ ಕಾನೂನು ರಚನೆ ಮಾಡ್ತಾ ಬಂದದ್ದು. ಈಗ ಮತ್ತೊಂದು ಕಾನೂನು ರಚನೆ ಮಾಡಿದರೂ ಮಾಡ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಸುಪ್ರೀಂ ಕೋರ್ಟಿನ ಸಂಜೀವ್ ಖನ್ನಾ ಅವರು ನಮ್ಮ ಏನು ಮೇನ್ ಜಸ್ಟಿಸ್ ಇದ್ದಾರೆ, ಅವ್ರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ನಿಲ್ಲಬೇಕು, ಇದು ಎಷ್ಟು ಜನ ಇದ್ದಾರೆ ಕೊಡ್ರಿ ನಮ್ಗೆ ಎಷ್ಟು ಅಂತೇಳಿ. ಅವ್ರನ್ನೆಲ್ಲ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ ಅಂತೇಳಿ. ಹೀಗಾಗಿ ಮೋದಿ ಸರ್ಕಾರಕ್ಕೆ ದೊಡ್ಡ ಪ್ರಾಬ್ಲಮ್ ಈಗ ಬಂದು ನಿಂತುಬಿಟ್ಟದೆ. ಎದುರಿಗೆ ಎಷ್ಟು ಜನ ಕಳ್ಳರಿದ್ದಾರೆ, ಎಷ್ಟು ಜನ ಸುಳ್ಳಿದ್ದಾರೆ, ಎಷ್ಟು ಜನ ವ್ಯಭಿಚಾರಿಗಳಿದ್ದಾರೆ, ಎಷ್ಟು ಜನ ಭೂಗಳಿದ್ದಾರೆ, ಎಷ್ಟು ಜನ ಜನರಿಗೆ ಮೋಸ ಮಾಡುವಂಥವ್ರಿದ್ದಾರೆ, ಎಷ್ಟು ಜನ ಇದೆಲ್ಲ ಆರೋಪ ಇವರ ಲಿಸ್ಟ್ ನಮಗೆ ಬೇಕು ಅಂತ ಕೇಳೋದು. ಈಗಾಗಲೇ ಇದು ನಿಮ್ಮ ಕ್ಷೇತ್ರ ಅಲ್ಲ ಅಂತೇಳಿ ನಮ್ಮ ಮೋದಿ ಸರ್ಕಾರದ ರಿಪ್ರೆಸೆಂಟೇಟಿವ್ ಹೇಳಿದ್ದಾರೆ. ಆದರೂ ಇದು ಯಾರಿಗಾದ್ರೂ ಒಂದು ಹೌದು ಅನೈತಿಕ ಅಂತೇಳಿ. ಒಬ್ಬ ಸರ್ಕಾರಿ ನೌಕರಿಗೆ ಅವನು ಸಣ್ಣ ತಪ್ಪು ಮಾಡಿದ್ರೆ, ಒಂದು ಅಪರಾಧ ಮಾಡಿದರೆ ಅವ್ನು ಮನೆಗೆ ಹೋಗುವಂಥ ಕಠಿಣ ಶಿಕ್ಷೆ ಅದ. ಇವ್ರಿಗೆ ಯಾಕಿಲ್ಲ? ಈ MLAಗಳಿಗೆ MP ಗಳಿಗೆ, ಭ್ರಷ್ಟ MLAಗಳಿಗೆ MP ಗಳಿಗೆ, ಕಳ್ಳರಿಗೆ ಸುಳ್ಳಿಗೆ ಯಾಕಿಲ್ಲ? ಇದ್ದವರಿಗಿಲ್ಲ. ಪ್ರಾಮಾಣಿಕರು ಮುಗಿದೋಗ್ಬಿಡ್ತು. ಇವತ್ತು ಪ್ರಾಮಾಣಿಕ ಹುಡುಗಿದ್ರು ಸಹ ಸಿಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಇವತ್ತು ಬಂದು ನಿಂತುಬಿಟ್ಟದ. ಯಾಕಂದ್ರೆ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೇಳಿದ್ದಕ್ಕೆ ನಮ್ಮ ಸುಪ್ರೀಂ ಕೋರ್ಟಿನ ಪ್ರಶ್ನೆಗೆ ನಮ್ಮ ಪಾರ್ಲಿಮೆಂಟ ಅಥವಾ ನಮ್ಮ ಮೋದಿಯವ್ರ ಉತ್ತರ ಕೊಡಬೇಕಾಗಿದೆ. ಸ್ವತಃ ಮೋದಿಯವರು ಎಲ್ಲ ಕಡೆ ಹೋದರೆಲ್ಲ ಹೇಳ್ತಾ ಇದ್ದಾರೆ, ನಾನು ಶುದ್ಧ ಇದ್ದೀನಿ, ಪ್ರಾಮಾಣಿಕ ಅವಕಾಶ ಕೊಡ್ತೀನಿ, ನಾನು ಸುಳ್ಳಿಗೆ ಅವಕಾಶ ಕೊಡೋದಿಲ್ಲ. ಒಂದು ಜೀರೋ ಟಾಲರೆನ್ಸ್, ಒಂದು ಜೀರೋ ಅಂದ್ರೆ ಅದಕ್ಕಿಂತ ಕಡಿಮೆ ಯಾರನ್ನ ಸಹಿಸೋದಿಲ್ಲ, ಭ್ರಷ್ಟನ್ನು ಸಹಿಸೋದಿಲ್ಲ, ಅಪರಾಧಿಗಳನ್ನು ಸಹಿಸೋದಿಲ್ಲ ಅಂತ ಹೇಳ್ತಾರೆ. ಈ ಆರೋಪಿಗಳ ಬಗ್ಗೆ ಏನು ಹೇಳ್ತಾರೆ? ಇಂಥವ್ರ ಬಗ್ಗೆ ಏನು ಕಾನೂನು ಮಾಡ್ತಾರೆ? ಇವ್ರನ್ನ ನಿಲ್ಲಿಸಂಗೆ ಮಾಡ್ತಾರೆ. ಲೈಫ್ ಲಾಂಗ್ ನಿಲ್ಕೊಡೋದಿಲ್ಲ ಕ್ಷಣಕ್ಕೆ ಮಾಡ್ಲಿಕ್ಕೆ ಸಾಧ್ಯನ? ನಿಲ್ಲದಂಗೆ ತಪ್ಪಾಗಿದ್ದವ್ರು ಶಿಕ್ಷೆ ಆಗುವಂಗೆ, ಲೈಫ್ ಟೈಮ್ ಪ್ರಿಸನ್ ಒಳಗೆ ಹೋಗುವಂಗೆ, ಖೈದಿ ಮಾಡಿ ಹೋಗುವಂಗೆ ಇಂಥ ಒಂದು. ಯಾಕಂದರೆ ಇಡೀ ವ್ಯಕ್ತಿತ್ವವನ್ನು, ಇಡೀ ಸಮಾಜವನ್ನು ಕೊಲ್ಲುವಂಥ ಕೆಲಸ ಇದರಿಂದ ಆಗಲಿಕ್ಕೆ. ಅದಕ್ಕೆ ಈ ದಿಶೆಯಲ್ಲಿ ಒಬ್ಬ ಏನಪ್ಪ ಅರ್ಜಿ ಸಲ್ಲಿಸಿ PIL ಸಲ್ಲಿಸಿ ಇದು ಕೇಳಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆ ಆಗಿದೆ ಇವತ್ತು. ಅದಕ್ಕಾಗಿ ಇಂಥ ಆರೋಪಿತ ವ್ಯಕ್ತಿಗಳು, ಕಳಂಕಿತರು, ಟೆಂಟೆಡ್ ಅಂತ ಕರೀತಾರೆ, ಕಳಂಕಿತ ವ್ಯಕ್ತಿಗಳು ಬೇಕಾ ನಮಗೆ? ಅವ್ರನ್ನ ನಮ್ಮ ಪಾರ್ಲಿಮೆಂಟ್ದಲ್ಲೇ, ನಮ್ಮ ವಿಧಾನಸಭೆಗಳಲ್ಲೇ ಸೇರಿಸ್ಕೊಳ್ಬೇಕಾ? ಇಂಥದ್ದು ಕಾನೂನುಗಳನ್ನು ಮಾಡಬೇಕಾ?
ಇದಕ್ಕೆ ಮೋದಿಯವರು ನೇರವಾಗಿ ಉತ್ತರ ಕೊಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಬರ್ರಿ. H60 ನ್ಯೂಸ್ ಅರ್ಥ ಸೇ ಸೀತಾರಾಮಯ್ಯ ಸತ್ಯ ಕೈಗಲ್ಲೇ ವಂದನೆಗಳು.